ಇನ್ನು ಮಶಾದ್ ಏರ್ಪೋರ್ಟ್ ಮೇಲೆ ಅಮೆರಿಕ ವಾಯು ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಮಶಾದ್ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ನ ಮಶಾದ್ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆಸ್ತಾ ಇದೆ. ಮಾನವೀಯ ನೆರವು ಸಂಗ್ರಹಕ್ಕೆ ಹೊರಟಿದ್ದಂತಹ ವಿಮಾನಕ್ಕೆ ಕೂಡ ಹಾನಿಯಾಗಿದೆ. ಇನ್ನು ಔಷಧಿ ಪರಿಹಾರ ಸಾಮಗ್ರಿಗಳನ್ನ ಸಂಗ್ರಹಿಸೋದಕ್ಕೆ ವಿಮಾನ ಹೊರಟಿತ್ತು. ಭಾರತಕ್ಕೆ ತೆರಳಬೇಕಿದ್ದಂತಹ ಮಹಾನ್ ಏರ್ ವಿಮಾನಕ್ಕೆ ತೀವ್ರವಾದಂತಹ ಹಾನಿಯಾಗಿದೆ. ಮಾನವೀಯ ನೆರವು ಸಂಗ್ರಹಕ್ಕೆ ಹೋಗ್ತಾ ಇತ್ತು ಕಾರ್ಯಾಚರಣೆಗೆ ಈಗ ಅಡ್ಡಿಯಾಗಿದೆ. ವಿಮಾನಯಾನದ ಹಾನಿ ಬಗ್ಗೆ ಇರಾನ್ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಮಶಾದ್ ಏರ್ಪೋರ್ಟ್ ಮೇಲೆ ಅಮೆರಿಕ ವಾಯು ದಾಳಿಯನ್ನ ನಡೆಸಿರುವಂತದ್ದು. ಮಶಾದ್ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನ ನಡೆಸಿದೆ. ಮಾನವೀಯ ನೆರವು ಸಂಗ್ರಹಕ್ಕೆ ಹೊರಟಿರುತ್ತೆ. ಈಗ ಕಾರ್ಯಾಚರಣೆಗೆ ಅಡ್ಡಿ ಎದುರಾಗಿದೆ. ನೋಡ್ತಾ ಇದ್ದೀವಿ, ಆ ವಿಮಾನಕ್ಕೆ ಹಾನಿಯಾಗಿದೆ. ಔಷಧಿ ಪರಿಹಾರ ಸಾಮಗ್ರಿಗಳನ್ನ ತಗೊಂಡು ಹೋಗ್ತಾ ಇದ್ದಂತಹ ವಿಮಾನ ಅದು. ಮಹಾನ್ ಏರ್ ವಾಯುಮಾನ ಸಂಸ್ಥೆಗೆ ಸೇರಿದಂತಹ ವಿಮಾನ. ವಿಮಾನಯಾನಕ್ಕೆ ಹೊರಟಿತ್ತು. ಸಾಕಷ್ಟು ಉಪಯುಕ್ತವಾಗುವಂತ ಸಾಮಗ್ರಿಗಳನ್ನ ಔಷಧಿಗಳನ್ನ ತಗೊಂಡು ಹೋಗ್ತಾ ಇತ್ತು ಈ ವಿಮಾನ. ಅದೇ ವಿಮಾನವನ್ನ ಟಾರ್ಗೆಟ್ ಮಾಡಿರುವಂತದ್ದು ಅಮೆರಿಕ. ಈಗ ಮತ್ತೆ ದಾಳಿ ಪ್ರತಿದಾಳಿ ಮುಂದುವರೆದಂತೆ ಈಗ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮುಂದುವರಿಸ್ತಾ ಇದ್ದಂತೆ ಇರಾನ್ನಲ್ಲಿ ಏನೇನೆಲ್ಲ ಸಾಧ್ಯತೆಗಳಾಗತ್ತೆ, ವಿಮಾನಯಾನಗಳಾಗಿರಬಹುದು, ವಿಮಾನವನ್ನೇ ಈಗ ಧ್ವಂಸಗೊಳಿಸಿದ್ದಾಯಿತು. ಭಾರತಕ್ಕೆ ಬರ್ತಾ ಇದ್ದಂತಹ ವಿಮಾನ ಅದು ಸಾಕಷ್ಟು ಉಪಯುಕ್ತ ಆಗ್ತಾ ಇರುವಂತಹ ಸಾಮಗ್ರಿಗಳನ್ನ ತರ್ತಾ ಇತ್ತು. ಈಗ ಅದನ್ನೇ ಧ್ವಂಸಗೊಳಿಸಿರುವಂತದ್ದು. ಅದೇ ರೀತಿಯಾಗಿ ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಮುಂದುವರಿಸಿದೆ. ಜಲಸಂಧಿಯಲ್ಲಿ ಅಮೆರಿಕ ಇಸ್ರೇಲ್ ಹಡಗಿಗೆ ನಿಷೇಧವನ್ನ ಏರಿದೆ. ಜಲಸಂಧಿಯಲ್ಲಿ ಇನ್ಮುಂದೆ ಟೋಲ್ ಸಂಗ್ರಹಕ್ಕೆ ನಿರ್ಧಾರ ಮಾಡಲಾಗಿದೆ. ರಿಯಾಲ್ನಲ್ಲಿ ಟೋಲ್ ಸಂಗ್ರಹಕ್ಕೆ ಇರಾನ್ ಯೋಜನೆ ಹಾಕೊಂಡಿದೆ. ಟೋಲ್ ಸಂಗ್ರಹಕ್ಕೆ ಇರಾನ್ ಸಂಸತ್ನಿಂದ ಅನುಮೋದನೆ ಸಿಕ್ಕಿದೆ. ಹಡಗುಗಳ ಮೇಲೆ ಟೋಲ್ ವಿಧಿಸೋಕೆ ಇರಾನ್ ಮುಂದಾಗಿರುವಂತದ್ದು. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ಅಮೆರಿಕ ಹಾರ್ಮೋಜ್ ಅನ್ನ ತನ್ನ ವಶಕ್ಕೆ ಪಡ್ಕೋಬೇಕು ಅಂತ ಮುಂದಾಗ್ತಾ ಇತ್ತು. ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇಲ್ಲ ಇರಾನ್. ರಿಯಾಲ್ನಲ್ಲಿ ಟೋಲ್ ಸಂಗ್ರಹ ಮಾಡಬೇಕು. ಯಾರೇ ಎಂಟ್ರಿ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂದ್ರೂ ಕೂಡ ಟೋಲ್ ಸಂಗ್ರಹ ಮಾಡಬೇಕು. ಅದರಲ್ಲೂ ಕೂಡ ಇಸ್ರೇಲ್ ಅಮೆರಿಕ ಹಡಗುಗಳೇನಾದ್ರೂ ಎಂಟ್ರಿ ಕೊಡ್ತಿದೆ ಅಂದ್ರೆ ಅಥವಾ ಬರ್ತಿದ್ದಾರೆ ಅಂದ್ರೆ ಅದಕ್ಕೆ ನಿಷೇಧ ಅಂತ ಆಗ್ಲಿಂದಲೂ ಯುದ್ಧ ಆರಂಭ ಆದಾಗ್ಲಿಂದಲೂ ಕೂಡ ಇರಾನ್ ನಿಷೇಧವನ್ನ ಹೇರ್ತಾ ಬರ್ತಾ ಇರುವಂತದ್ದು. ಈಗ ಒಂದ್ ರೀತಿಯಾಗಿ ಟ್ರಂಪ್ನ ಟಾರ್ಗೆಟ್ ಹಾರ್ಮೋಜ್ ಅಂತ ಹೇಳ್ಬೋದು. ಸಾಕಷ್ಟು 40,000 ಇದ್ದಂತಹ ಯಾರು ಸೈನಿಕರು ಸೇನಾ ಪಡೆಗಳನ್ನ ಈಗ 57,000ಕ್ಕೆ ಏರಿಸಿರುವಂತದ್ದು ಟ್ರಂಪ್. ಯಾಕಂದ್ರೆ ಎಲ್ಲೆಲ್ಲಿ ಸೇನಾ ನೆಲೆಗಳಿದೆ ಅಲ್ಲೆಲ್ಲಿ ಜನಸಂಖ್ಯೆನ ಹೆಚ್ಚಾಗಿ ಎಲ್ಲಿ ಇದೆ ಇರಾನ್ನ ಜನಸಂಖ್ಯೆ, ಹಾರ್ಮುಜ್ ಯಾವುದಕ್ಕೆ ಉಪಯುಕ್ತ, ಹಾರ್ಮುಜ್ನ ನಾವು ವಶಕ್ಕೆ ಪಡಿಸ್ಕೊಳ್ಳೋಣ ಅನ್ನೋದಕ್ಕಾಗಿ ಈಗ ಹಾರ್ಮುಜ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕಾಗಿ ಅಲ್ಲಿ 40,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ 57,000ದಷ್ಟು ಜನಸಂಖ್ಯೆಯನ್ನ ತಮ್ಮ ಅಮೆರಿಕಾದ ಜನತೆಯನ್ನ ಸೇನಾ ಪಡೆಗಳನ್ನ ತರ್ತಾ ಇರುವಂತದ್ದು. ಹಡಗುಗಳ ಮೇಲೆ ಟೋಲ್ ವಿಧಿಸೋದಕ್ಕೆ ಈಗ ಇರಾನ್ ಒಂದ್ ಕಡೆ ಮುಂದಾಗ್ತಾ ಇದೆ.